ಸಣ್ಣವರೇ ಎಷ್ಟು ಅಳ್ತೀರಿ? ಹೋಗ್ಲಿ ಬಿಡ್ರಿ, ಆತಲ್ಲ, ಎಲ್ಲ ಮುಗ್ದ ಹೋದಂಗ ಆತ. ಯಾಕೆ ಅಳ್ತೀರಾ ನಮ್ನಿ? ಏನು ಆತು ಬಿಡಯ್ಯವ್ವ, ಎಲ್ಲ ನಮ್ಮಿಂದನ ಆಗಿದ್ದು, ಎಲ್ಲ ನಮ್ಮಿಂದನ ಆಗಿದ್ದು. ಅಲ್ಲ ಆ ಹೆಣ್ಮಕ್ಳು ಸೊಂಟನ ಮುರಿಯಂಗ್ ಹೊಡೆದ್ ಬಿಟ್ಟ ನಾವು ಬದ್ಮಾಸ್ ಇಟ್ಟರ ರಾಕ್ಷಸ ಇದ್ದಂಗಂದಾನ. ಆ ಹೆಣ್ಮಗಳು ಸೊಂಟನ ಮುರಿದು ಪಾಪ ದವಾಖಾನೆ ಹಕ್ಕಿ ಬಂದ್ರಿ ಅವ್ನ ಆ ಹೆಣ್ಮಗಳನ್ನ. ನೀನ್ ಇವ್ರಿಗೇನು ಹೊಡೆದು ಬಿಟ್ಟ ಅಲ್ಲವ. ನಾವೇನೋ ಇವತ್ತಿರೋರು ಹೋಗಾರ ನಾಳೆ ನೀನು ಇಲ್ಲೇ ಇರಕ್ಕೆ. ಅಕಸ್ಮಾತ್ ಮಕ್ಕಳಿಗೆ ಏನಾರ ಮಾಡಿದ್ರ ಏನ್ ಗತಿ? ನಾವು ವಾಸುದ್ದಿದ್ದಂಗೆ ಕಾಣಂಗಿಲ್ಲ, ವಾಸುದ್ದಿದ್ದಂಗೆ ಕಾಣಂಗಿಲ್ಲ ಮನುಷ್ಯ. ನಾವೇನ ಹೇಳಿದ್ರ ತಿಳ್ಕಂತಾನ ಅಂತಂದ್ರ ಅವ ತಿಳ್ಕೊಂಡ ಮನುಷ್ಯ ಅಲ್ಲ ಬಿಡಯ್ಯವ್ವ. ಹೆಂಗ್ ಮಾಡಕತ್ತಿದ್ದ ನೋಡ್ತಿಲ್ಲ, ರಾಕ್ಷಸ ಮಾಡ್ದಂಗ. ಯವ್ವ ಏನ್ಕೇನ್ರ ಮಾಡಿಕಿಟ್ಟಿದ್ರ ಹೆಚ್ಚು ಕಮ್ಮಿ ಆಗಿದ್ದ, ಯಾರಿಗಾರ ಏನ್ರ ಆಗಿದ್ರ ಏನ್ ಗತಿನವ ಯವ್ವ? ಇನ್ನು ಎಷ್ಟಕ್ಕ ಮುಗೀತು? ಏನ್ ಮುಗೀತಾನಿಲ್ಲ, ಅವ್ನು ಇನ್ನೂ ನೋಡಿದ್ರ ಬರ್ತಾನಿ ನಿನ್ ಮಾತ್ರ ಬಿಡಂಗಲ್ಲ ಅಂತ ಹೇಳೇ ಹೋಗ್ಯಾನ. ಏನು ಮಾಡ್ತಾನೇನವ ಯವ್ವ? ನನಗಾರ ಹೆದ್ರಿಕೆ ಆಕತ್ತವ ಸರೋಜವ್ವ. ನಮ್ಮಿಂದನ ನಿನಗೆ ಇಷ್ಟೆಲ್ಲ ಕಷ್ಟ ಬಂತಲ್ಲೇವ. ನಮ್ಮ ಒಳ್ಳೇದ್ ಮಾಡಕ್ ಹೋಗಿ ನೀ ಕಷ್ಟ ಅನ್ಭವಿಸಕತ್ತಿಲ್ಲವ. ನೀನ್ ಕಷ್ಟದ ಹೊರಿ ಹೊತ್ಕೊಂಡಿಲ್ಲ ಯವ್ವ, ಇದನ್ನ ಹೊತ್ಕೊಂಡಿಲ್ಲವ ಯವ್ವ. ಏನವ ಮುಂದ ನನಗಾರ ಹೆದ್ರಿಕೆ ಆಗಕತ್ಬಿಟ್ಟತಿ. ಅವ ಸರಿ ಇಲ್ಲ, ಅದಕ್ಕೆ ಅಂದೆ ಮೊದ್ಲ ಹೋಗ್ಬಿಡು ನಡ್ರಿ, ಯಾರು ಇಲ್ದಿಲ್ಲದ್ ಬೇಡ ಅಂತ. ನೀಲ ಎಂತ ಮಾತಾಡ್ತಿದಿ? ಹೋಗ್ಬಿಡೋಣ ಅನ್ನಕ ನಿಮ್ಮ ಅವ್ವಾರು ಸಿಕ್ಕಂಡಿದ್ರು ಇಲ್ಲ ಅಲ್ಲಿ. ನಿಮ್ಮ ಅವ್ವಾರನ್ನ ಬಿಟ್ಟು ಹೋಗಾಕತ್ತಿತ್ತನ? ಈಗ ನೋಡು ಎಲ್ಲಾರು ಇಲ್ಲೇ ಇದ್ದ ಆರಮನಿ ಆಗೈತಿ. ಡಾಕ್ಟ್ರು ಇನ್ನೂ ಸುಧಾರ್ಸ್ಕೊಳಕ್ ಭಾಳ ದಿನ ಬೇಕು ಅನ್ನಕತ್ತಾರ. ಇನ್ನು ಎಷ್ಟು ದಿನ ಹಿಡಿತೈತಿ ಏನ? ಈಗ ಆರಾಮಿಲ್ಲ ಅವ್ರಿಗೆ, ಈಗ ದವಾಖಾನೆ ಹಾಕಿವಿ, ಹಂಗ ಬಿಟ್ಟು ಹೋಗಾಕ್ ಬರ್ತೈತೇನು? ಹೆಂಗಾರ ಮಾಡಿ ನಮ್ಮ ಅವ್ವನ್ ಕರ್ಕೊಂಡು ಮೊದ್ಲ ಹೋಗಿದ್ರ ಆಕತ್ತು. ಅಷ್ಟಕ್ಕೂ ಇಲ್ಲಿ ಬರ್ಲಿಲ್ಲ ಅಂದಿದ್ರನ ಎಲ್ಲ ಚಲೋ ಇತ್ತು. ಇಲ್ಲಿ ಬಂದಿದ್ದ ತಪ್ಪಾಗಿದ್ದು. ನೀಲ ಇಲ್ಲಿ ಎದಕ್ ಬಂದವಿ ಅನ್ನೋದು ಗೊತ್ತೈತಿಲ್ಲ ನಿನಗೆ? ಈಗ ಮರೆತು ಮಾತಾಡಕತ್ತೀಯನ? ಈಗ ಬಿಡಿಗ ಅದನ್ನೆಲ್ಲ ಆಗದು ಇಷ್ಟೆಲ್ಲ ಆಗ್ಬೇಕಂತ ನಮ್ಮ ಮನೆ ಬರ್ದಾಗ ಬರ್ದಿತ್ತು, ಆಗದ ಆಗಿ ಹೋಗೈತಿ. ಮುಂದೆ ಏನ್ ಮಾಡ್ಬೇಕಂತಂದು ವಿಚಾರ ಮಾಡೇನಂತ ಅಂತ ಎಲ್ಲ ಮಾತಾಡಕ್ ಹೋಗ್ಬೇಡ, ಚಲೋ ಇಲ್ಲ. ಸುಮ್ಮನೆ ಕುಂದ್ರೆ ಹೋಗ್ಲಿ ಬಿಡ ಮಹೇಶಪ್ಪ, ಹೋಗ್ಲಿ ಬಿಡ. ಆಕಿ ತಿಳಿಲಾರ್ದ ಆಕಿ ಮಾತಾಡ್ತಾಳ ಅಂದ್ರ ನೀನು ಆಕಿ ಸಿಟ್ ಮಾಡಿದ್ರ ಹೋಗ್ಲಿ ಬಿಡ. ಮೊದ್ಲ ಅವ್ರ ಅವ್ವ ಆ ನಮ್ನಿ ತ್ರಾಸ ಆಗೈತಿ ಅವ್ರ ಅವ್ವಗ, ಆಕಿ ಕಷ್ಟ ಆಕಿಗೆ ಇನ್ನ ಬೇಜಾರ್ದಾಗ ಮಾತಾಡ್ತಾಳ. ಹೋಗ್ಲಿ ಬಿಡು. ಮಾವರೇ ನೀವ್ ಹೆಂಗದಿರಿ? ಆರಾಮದಿರ? ಜಾಸ್ತಿ ಏನು ಹೊಡೆದು ಬಿದ್ದಿಲ್ಲಲ್ರಿ? ಇಲ್ಲವಾ, ಇಲ್ಲ ಜಾಸ್ತಿ ಏನು ಬೀಳಲಿಲ್ಲ. ಆದರೂ ವಯಸ್ಸಾಗೈತಿಲ್ಲವಾ, ಅವ ಹರಿಯದವ, ನಾವು ವಯಸ್ಸಾದ ಮುದುಕರು. ಅವನು ದುಡ್ಯಾಟಕ್ಕೆ ತಡ್ಕೊಂತೇವೇನವ. ಏನಾಗಿಲ್ಲ, ಆದರೂ ಏನಾಗಿಲ್ಲ. ಹೇಳ್ರಿ ಅದನ್ನ ವಿಚಾರ ಮಾಡ್ಕೊಂತ ಕುತ್ಕೊಂಡ್ರ ಹೆಂಗ ಕುಂದ್ರಾಕತ್ತಿ? ಎದ್ದೇಳ್ರಿ, ಎದ್ದು ಎಲ್ಲಾರು ಕೈಕಾಲು ಮುಖ ತಕ್ಕ ಹೇಳ್ರಿ. ಬಿಸಿ ಅಡಿಗೆ ಮಾಡ್ತಾನಿ, ಊಟ ಮಾಡೋಣಂತ. ಏನು ಊಟ ಏನು ಬಿಡವ. ಮೊದ್ಲ ನಿನ್ನ ಕಷ್ಟದಾಗನ ಕೈ ತೊಳ್ಯಾಕತ್ತಿದ್ದಿ, ಅದ್ರಾಗ ಬಂದು ನಾವು ಒಂದಿಟ್ಟು ಕಷ್ಟ ಕೊಟ್ಟು ಬಿಟ್ವಿ. ನಿನ್ನ ಕಷ್ಟನ ಹೈರಾಣ ಪರಿಶಾನ ಆಗಿತ್ತು ನಿನಗೆ. ಇನ್ನು ನಮ್ಮಿಂದನೂ ನಿನಗೆ ಕಷ್ಟನ ಬಂತಲ್ಲವ, ಅದ ಭಾಳ ಬೇಸರಾಗಕತ್ತಿರೋದು. ಏನೋ ನಿನಗೆ ಒಳ್ಳೇದು ಮಾಡಿಬಿಡ್ತೇವಿ, ನಿನ್ನ ಜೀವನ ಸುಧಾರಿಸ್ಬಿಡ್ತವಿ ಅಂತ ನಾನು ಅನ್ಕೊಂಡಿದ್ದೆ. ನಮ್ಮಿಂದನ ಮತ್ತೊಂದು ಕಷ್ಟ ಅಲ್ವ ನಿನಗೆ? ಅಯ್ಯ ಕಾಕರ ಹೇಳ್ರಿ ಇರವ ಅವೆಲ್ಲ. ಅವನ್ನೆಲ್ಲ ವಿಚಾರ ಮಾಡ್ಕೊಂಡ್ ಕುಂತ್ರ ಏನಾಗಲ್ಲ, ಇದು ಜೀವನ ಆಗೋದಿಲ್ಲ ಮುಂದೆ. ಅವನೇನ್ ಬರೋದಿಲ್ಲ ಹೇಳ್ರಿ. ಹೆದ್ರಿ ಹೋದ, ಅವನ ಮ್ಯಾಗ ತುಸಾ ಕೇಸ್ಗಳಿಲ್ಲ. ಈಗ ಒಬ್ರು ಕಂಪ್ಲೇಂಟ್ ಕೊಟ್ರಂದ್ರ ಸಾಕು, ಹಿಂದ ಎಲ್ಲಾರು ಎದ್ ನಿಲ್ತಾರ. ಏನೋ ಅವ್ನ ಹೆದರಿಕೆಗೆ ಸುಮ್ಮನದಾರ ಎಲ್ಲಾರು. ಯಾರ ಒಬ್ರು ಕಂಪ್ಲೇಂಟ್ ಕೊಡದ ನೋಡಾಕತ್ತಾರ ಜನಾನು. ಒಬ್ರು ಕಂಪ್ಲೇಂಟ್ ಕೊಟ್ರ ಅಂದ್ರೆ ಎಲ್ಲಾರು ಹಿಂದ್ ಹುಯಿ ಅಂತಾರ. ಏನಿಲ್ಲ ಅಂದ್ರು ಕಮ್ ಸೆ ಕಮ್ 10-20 ವರ್ಷ ಜೈಲ್ನೇ ಹೋಗ್ತಾನ. ಅದ ಹೆದರಿಕೆಗೆ ಓಡ್ ಹೋಗಿದ್ದವ ಇಲ್ಲಿಂದ. ಹೇಳ್ರಿ ಅವನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಂತೀರಿ? ಬರೇ ಹಿಂತವ ಊರು ಸಾಬ್ರಿ ಎದಕ್ ಬೇಕಾಗಿತ್ತು ನಿನಗ? ಮತ್ತ ಏನ್ರ ಹೇಳಿದ್ರ ನನ್ನ ತಪ್ಪು ಎತ್ತೆ ತೋರಿಸ್ತಿದಿ ನೀನು. ಹಗ್ಲಲ್ಲ ಬರೇ ಹಿಂತವ ಮಾಡ್ಕೊಂತ ಅಡ್ಡಾಡ್ತಿದಿ. ನಿನಗೆದಕ್ ಬೇಕಾಗಿತ್ತು? ತಣ್ಣಗ ಮನ್ಯಾಗ ಮಾಡ್ಕೊಂಡಿರು ಅಂತಂದ್ರ ಮಕ್ಕಳು ಮನಿ ನೋಡ್ಕೆ ಅಂದ್ರ ಬರೀ ಇಂಥ ಹಿರಿಯತನ ಮಾಡಕ್ ಅಡ್ಡಾಡ್ತಿದಿ. ಅವ ಸಾಮಾನ್ಯದನವ, ಅವ ದೊಡ್ಡ ರೂಢಿ. ಅವನಿಗೆ ನಮ್ಗೆ ಹೆದರ್ಸಿ ಕಳಿಸಿದಿ. ನಾವೆಲ್ಲ ಸೇರಿ ಅಪ್ಪ ಅಣ್ಣ ಅಂದ್ ಕಾಲು ಹಿಡ್ಕೊಂಡು ಏನೋ ಒಂದು ಬೇಡ್ಕೊಂತಿದ್ವಿ, ಏನೋ ಒಂದು ಸರಿ ಮಾಡ್ತಿದ್ವಿ. ಅದನ್ನ ಬಿಟ್ಟು ದೊಡ್ಡ ಎಲ್ಲಾರ ಮೊಮ್ಮಗನ್ ಹಂಗ ಹೆದರ್ಸಕ್ ಹೋಗ್ಯಾಳ. ನೋಡ್ದೇನ ಕಕ್ಕ? ಹಿಂಗ ನೋಡಿಕೆ ಬರೀ ಹಿರೇತನ ಓಡಿ ಸಾಬ್ರಿ ಈಕಿಗೆ ಎದಕ್ ಬೇಕು ಅಂತ ನಾನು ತನ್ನ ಮನಿ ಆತ ತಂದಾತ ನೋಡ್ಕೊಂತ ತಣ್ಣಗಿರ್ಬೇಕಿಲ್ಲ. ಬರೀ ಇಂಥವ ಮಾಡ್ತಾಳೆ ಈಕಿ ಕುತ್ಕೊಂಡ್ರೆ. ಬಾಜು ಮನ್ಯಾಗ ಜಗಳ ಮಾಡಿದ್ರು ಅವ್ರ ಜಗಳ ಬಿಡ್ತಾ ಹೋಗ್ಕಾಳ. ಅವ್ರು ಅತ್ತಿ ಗಂಡ ಸೇರ್ಕೊಂಡ ಸೊಸಿ ಹೊಡಿತಾರ, ಆಕಿಗೆ ಬುದ್ಧಿ ಹೇಳಕ್ ಹೋಗ್ಕಾಳ. ಈ ಕಡೆ ಇನ್ನೊಬ್ರು ಜಗಳ ಮಾಡಿದ್ರೆ ಇವ್ರು ಬುದ್ಧಿ ಹೇಳಕ್ ಹೋಗ್ಕಾಳ. ಆಕಿ ಯಾರ ಓಡಿ ಹೋದ್ರ ಆಕಿ ಹೆಂತ ಹೋಗ್ಕಾಳ. ಬರೇ ಯಾರ ಒಬ್ರು ಹಿಂಗ ಜಗಳಕ್ಕೆ ಬರ್ತಾನೆ ಇರ್ತಾರ ನೋಡ್ರಿ. ಬರೇ ಮಂದಿ ಜೊತೆ ಜಗಳ ಮಾಡ್ತಿರ್ತಾಳೆ, ಯಾವಾಗ ನೋಡಿದ್ರು ಮಂದಿ ಜೊತೆ ಜಗಳ ಮಾಡ್ತಿರ್ತಾಳ. ಈಕಿಗೆ ಎದಕ್ ಬೇಕು ಮಂದಿ ಸಾಬ್ರಿ? ಬರೇ ಮಂದಿಗೆ ಬೈಯೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಹೇಳೋದು.
ಇವ್ರಿಗೆ ಈಗ ಯಾರು ಏನು ಹೇಳಂಗೇ ಇಲ್ಲ. ಹೇಳಿದ್ರೆ ಅವ್ರು ಉದ್ದಕ್ಕೂ ಜಗಳಕ್ಕೆ ಹೋಗ್ಲಿಕ್ಕೆ ನನಗೂ ಹಂಗ ಮಾಡ್ತಾಳ್ಬಿಡ್ರಿ. ಅದು ಬೇರೆ ಮಾತು. ನನಗೂ ಹಂಗ ಮಾಡ್ತಾಳ, ಮಂದಿಗೂ ಹಂಗ ಮಾಡ್ತಾಳ. ಜನ ಏನಂತಾರ ನೋಡಕಿ ಗಂಡ ಯಾ ನಮ್ನಿಕಿನ ಲೂಸ್ ಬಿಟ್ಟನ, ಹಿಂಗ್ ಮಾಡ್ತಾಳಕಿ ಒಂಚೂರು ಬಿಗನ ಇಟ್ಟಿಲ್ಲ ಅಂತಾರ. ನನಗಂತಾರ ನನಗ ಈಕಿಗಲ್ಲ. ಇದಕ್ಕೆ ಹೇಳ್ರಿ ಮತ್ತೆ ಈಕಿ ತಪ್ಪಲ್ಲನ? ಈಕಿಗೆ ಎದಕ್ ಬೇಕಂತ ನಾನು. ಏ ಅಣ್ಣ ಅತ್ಯ ಮಾಡಿದ್ರ ಏನ್ ತಪ್ಪೈತಿ? ಅಲ್ಲ ಅವ ಯವ್ವ ಅಣ್ಣ ಅಂದ್ರೆ ಕೇಳೋ ನಾನು ನಾವೇನೋ ಅವನಿಗೆ ಯಪ್ಪ ಅಣ್ಣ ಅಂತ ಕಾಲು ಬೀಳ್ತಿದ್ವಿ ಅಂತೀಕ ನೀನು. ಆದ್ರೆ ಅವ್ನು ಕೇಳೋ ಪರಿಸ್ಥಿತಿ ಇದ್ನ ಅತ್ತಿಯಮ್ಮ ಹಂಗೆ ಮಾತಾಡಿಲ್ಲ ಅಂತಂದು ಹೋಗ್ಯಾನವ. ಇಲ್ಲ ಅಂದಿದ್ರೆ ನಾವು ನೀ ಹೇಳ್ದಂಗೆ ಏನಾರ ಮಾಡಕ್ ಹೋಗಿದ್ವಿ ಅಂದಿದ್ರೆ ಅವ ಇನ್ನೂ ಸ್ವಲ್ಪ ನಿಂತ್ಕೊಂಡು ಇಲ್ಲೇ ನಮ್ಮ ಮೇಲೆನ ಹುಯ್ ಅಂತ ಅಂತಿದ್ದ. ಎಲ್ಲಿ ಎಲ್ಲಾರನ್ನ ಹೊಡೆದು ಇಟ್ಟೋತಿಗೆ ನಿಲ್ಲಾರನ್ನ ಕರ್ಕೊಂಡು ಹೋಗದ್ನ ಏನೋ ಅತ್ತಿಯಮ್ಮ ತಲೆ ಓಡಿಸಿ ಹಂಗೆ ಮಾತಾಡಿದ್ರಂದನ ಅವ ಮುಚ್ಕೊಂಡು ಹೋಗಿದಾನ. ಅಲ್ಲ ನಾವ ಇಲ್ಲಿ ಈ ನಮ್ನಿ ನಿಂತ್ರ ನಮಗ ಜಲ್ದಿ ತಲೆ ಓಡ್ಲಿಲ್ಲ ಅಂತಂದ್ರಾಗ ಅಷ್ಟು ಆ ನಮ್ನಿ ಅವನಿಗೆ ಮಾತಾಡಿ ಕಳ್ಸಾಳ ಅತ್ತಿಯಮ್ಮ. ಆಕಿಗೆ ಅಂತಿಲ್ಲ ನೀನು. ಅಲ್ಲ ನನಗೇನ ಇದ್ರಾಗ ಅತ್ತಿಯಮ್ಮ ತಪ್ಪೈತಿ ಅಂತ ಅನಿಸ್ವಲ್ತು ಬಿಡಪ್ಪ. ನಿಂಗೆ ಗೊತ್ತಿಲ್ಲ ಸುಮ್ಮನೆ ರಾಮಾಯಿಸಿ. ಯಾವಾಗ ನೋಡಿದ್ರು ಇದು ಹಣೆ ಬರತ್ತೆ. ಸರೋಜಾ ನಿನಗೆ ಲಾಸ್ಟ್ ಹೇಳಕತ್ತೆ ನೋಡ, ಏನು ಮಂದಿ ಸುದ್ದಿಗೆ ಹೋಗಂಗಿಲ್ಲ. ನಿಂದಾತ ನಿನ್ ಮನಿ ಆತ ತಾಣಿಗಿರ್ಬೇಕು. ಈಗ ನೋಡಿ ಅವ ಮತ್ತೆ ಜಗಳಕ್ಕೆ ಬಂದಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬಂದ್ರೆ ಏನ್ ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಮಂದಿ ಅಂದ್ರ ಅನಿಸ್ಕೊಂಡ್ ಇದ್ರಿಗೆ ತಪ್ಪು ಮಾಡಕತ್ತಿದ್ರು ಸುಮ್ಮನೆ ನೋಡ್ಕೊಂಡು ಬರ್ಲಿ. ನನ್ನ ಕೈಲಿ ಆಗೋದಿಲ್ಲ ಅದು. ಅಷ್ಟಕ್ಕೂ ನಾ ಏನ್ ತಪ್ಪು ಮಾಡಿದೆ? ಆಕೆ ನೀಲನ್ ಮದ್ವಿ ನಮ್ಮ ಮನ್ಯಾಗಲ್ಲ ಮಾಡಿಸಿದ್ದ. ಅವ ತಪ್ಪು ಮಾಡಕತ್ತಿದ್ದ, ನಾನಲ್ಲ. ತಪ್ಪು ಮಾಡನ್ ಬಿಟ್ಟು ಚಲೋ ಮಾಡಿದವರಿಗೆ ಬೈತೀರಿ ಅಂತಂದ್ರೆ ಇನ್ನೇನು ಹೇಳ್ಬೇಕು ನಿಮ್ಗೆ? ಅವ ಆಕಿ ಕಾಡ್ಸಕತ್ತಿದ್ದ ವರ್ಷಾನ್ ಗಂಟ್ಲೆ ನಾನು ಅದು ಕಾಣ್ಲಿಲ್ಲ. ಅದನ್ನ ಯಾರು ಹೇಳಿದ್ರೆ ಈಗ ಅದನ್ನ ಹೇಳಕ್ ಹೋಗಿದ್ರ ನೀ ಯಾಕೆ ಹೇಳ್ತಿದ್ದೆ, ನೀ ಏನ್ ಸಂಬಂಧ ಅಂತಿದ್ರು. ನಾನು ಅದನ್ನು ಏನು ಅವ್ನಿಗೆ ಹೇಳಲಿಲ್ಲಲ್ಲ. ನಮ್ಮ ಪಾಡಿಗೆ ನಾವು ಒಳಗಿಂದೊಳಗೆ ಮದುವೆ ಮಾಡಿಸಿದ್ವಿ ಅಷ್ಟೇ. ಅವನ ಸುದ್ದಿಗೆ ಹೋಗ್ಯಾನೇನು ಇಲ್ಲಿ ತನಕ ನಾನು? ಅವನ ಸುದ್ದಿಗೆ ಹೋಗ್ಯಾನಿ ಒಂದಿನ ಅವನ ಜೋಡಿ ಮಾತಾಡೇನಿ ನಾನು? ಅವನಾಗೆ ನನ್ನ ಮನೆಗೆ ಈಗ ಬಂದಾನ ಅಂದಮ್ಯಾಗ ನಾ ಮಾತಾಡ್ಬೇಕಾಕತ್ತಿ. ಈಗೂ ಮಾತಾಡ್ಬೇಡ ಸುಮ್ಮನಿರು ಅಂತಂದ್ರೆ ಏನ್ ಕೇಂದ್ರ ಮಾಡಿದ್ರ ಅವಾಗೇನ್ ಮಾಡ್ತಿದ್ರಿ? ಅವ ತಪ್ಪು ಮಾಡಕತ್ತಾನ ಅಂದ್ರೂ ನಾನೇನು ಅವನ ಹತ್ರ ಹೋಗಿಲ್ಲ. ಅವನಿಗೆ ನಾ ಏನು ಅಂದಿಲ್ಲ, ಅವನ ಜೋಡಿ ನಾ ಜಗಳ ಮಾಡಿಲ್ಲ, ಅವನಿಗೆ ನಾ ಏನು ಬುದ್ಧಿ ಹೇಳಕ್ ಹೋಗಿಲ್ಲ. ಅವನಾಗೆ ನನ್ನ ಮನೆಗೆ ಬಂದ ಮ್ಯಾಗ ನಾ ಮಾತಾಡೇನಿ. ತಪ್ಪ ಒಪ್ಪ ದೇವ್ರದಾನ ಹೇಳ್ರಿ ನೋಡ್ಕೊಂತಾನ. ನಾ ತಪ್ಪು ಮಾಡಿದ್ರ ನನಗೆ ಗೊತ್ತಿರ್ತೈತಿ. ನಾ ಅಂತೂ ತಪ್ಪು ಮಾಡಿಲ್ಲ. ಕಣ್ಣು ಮುಂದೆ ತಪ್ಪು ನಡೆಯಕತ್ರ ಕಾಣ್ಲಿಲ್ದಂಗ ಬರಕಿನೂ ಅಲ್ಲ ನಾನು. ಮನಿ ತನಕ ಸಂಕಷ್ಟ ಹುಡುಕಿ ಅಂತ ಬಂದ್ರು ಕಣ್ಣು ಮುಚ್ಕೊಂಡು ಅಡಿಗೆ ಮನೆ ಹೊಕ್ಕೊಂಡು ಕುಂದ್ರಕಿನೂ ಅಲ್ಲ ನಾನು. ನನಗೆ ಏನು ಮಾಡ್ಬೇಕು ಏನು ಮಾತಾಡ್ಬೇಕು ಅನ್ನೋದು ಗೊತ್ತೈತಿ. ಯಾರನ್ನ ಹೆಂಗೆ ಎದುರಿಸ್ಬೇಕು ಅನ್ನೋದು ಗೊತ್ತೈತಿ. ಯಾರನ್ನ ಹೆಂಗೆ ಮೂಲ್ಗಿ ಗುಂಪು ಮಾಡ್ಬೇಕು ಅನ್ನೋದು ಗೊತ್ತೈತಿ. ನಾನಾಗೆ ಮಂದಿ ತಂಟಿಗೆ ಹೋಗಂಗಿಲ್ಲ. ಹೇಳ್ತಾನೆ ಕೇಳ್ರಿ, ನಾನಾಗೆ ಯಾವನ್ ತಂಟಿಗೂ ಹೋಗಿಲ್ಲ, ಯಾವೀಕಿ ತಂಟಿಗೂ ಹೋಗಿಲ್ಲ. ನಾನಾಗೆ ಕಾಲ್ ಕೆರ್ಕೊಂಡು ಎಂದೂ ಜಗಳಕ್ಕೆ ಹೋಗೋದಲ್ಲ. ಅತ್ತಾಗಿಂದ ಬಂತು ಯಾರ ಅಪ್ಪಗೂ ಬಿಡಕ್ಕೆಲ್ಲ. ಬರ್ಲಿ ಹೇಳ್ರಿ ಅವನೇನ್ರ ಅವ್ರ ಅಪ್ಪಗೆ ಹುಟ್ಟಿದ್ದ ಅಂದ್ರೆ ಬರ್ಲಿ ಅವ. ನನಗೆ ಗೊತ್ತೈತಿ ಏನ್ ಮಾಡ್ಬೇಕು ಅನ್ನೋದು. ಬೇಡವಾ ಬೇಡ ಸರೋಜವಾ ಬೇಡ. ಇದು ಯಾಕಂದ್ರೆ ನನಗೆ ಸರಿ ಹೋಗೋಲ್ತು. ಇಲ್ಲ ಬೇಡ ನಡಿ ಊರಿಗೆ ಹೋಗೋಣ ನಡಿ. ಇಲ್ಲಿರೋದ ಬೇಡ ನನಗೆ. ಯಾಕೆ ನೀನು ಇಲ್ಲಿರೋದ ಬೇಡ ಅನ್ಸಕತ್ತೈತಿ. ಊರಿಗೆ ಹೋಗೇ ಬಿಡೋನು ನಡಿಯತ್ತ. ಅವು ಆರಾಮಾಗ್ಲಿ ಅವ್ರು ಬೀಗ್ತೇರು ಆರಾಮಾಗತ್ಲೇನ ಹೋಗೇ ಬಿಡೋಣ. ಇಲ್ಲಾಂದ್ರೆ ಕರ್ಕೊಂಬಿಡೋಣ. ನಾನು ಅಲ್ಲೇ ಔಷಧ ಗುಳಿಗೆ ಔಷಧ ಮಾಡಿಸ್ತೀನಿ. ಅಲ್ಲಿ ಎಲ್ಲಾರ ಕಟ್ ಹಾಕೋರು ಅದಾರ ನಮ್ಮ ಊರಾಗ. ಅಲ್ಲಿ ಏನಾರ ಮಾಡಿ ಆರಾಮ್ ಮಾಡೋಣಂತವ್ರನ್ನ ಕರ್ಕರಿ ಊರಿಗೆ ಹೋಗೇ ಬಿಡೋಣ. ಇಲ್ಲಿರೋದ ಬೇಡ, ಒಂದು ನಿಮಿಷನೂ ಇಲ್ಲಿರೋದು ಬೇಡ ಅಂತೇನೆ ನಾನು. ಬೇಡವ ಮನುಷ್ಯ ಯಾಕೆ ಸರಿ ಇಲ್ಲ, ಹೋಗೇ ಬಿಡೋಣ ನಡಿಯತ್ತಾಗ. ಅಲ್ರಿ ಕಾಕರೆ, ಇಂತ ಎಲ್ಲ ಸಣ್ಣ ಪುಟ್ಟಕ್ಕೆ ಹೆದರಿಕೆಂದು ಊರು ಬಿಟ್ಟು ಹೋಗಂತ ಕುಂತ್ರೆ ಎಷ್ಟು ಊರಂತ ಬದಲು ಮಾಡ್ಕೊಂತ ಹೋಗ್ತೀರ ಹಂಗ? ಇವು ಇಂತರ ಎಲ್ಲ ಊರಾಗೂ ಇರ್ತಾರ, ಎಲ್ಲ ಓಣ್ಯಾಗೂ ಇರ್ತಾರ. ಇಂಥವ್ರಿಗೆಲ್ಲ ಹೆದರಿಕೆಂದು ಊರು ಬಿಟ್ಟಂತ ಹೋಗಿ ಬಿಟ್ರೆ ಮುಗಿದು ಹೋದ್ ಕತಿ. ಇನ್ನೇನ್ ದೇಶ ಪೂರ ಹಿಂಗ ಜೀವನ ಪೂರ್ತಿ ದೇಶ ಸುತ್ತಿ ಅಂತ ಅಡ್ಡಾಡ್ಬೇಕಾದಿತ್ತ ನನ್ನ ಬಾಳೆವು. ಹೋಗ್ರಿ ಅವನಿಗೆಲ್ಲ ಯಾಕೆ ಹೆದರ್ಬೇಕು? ಅಲ್ಲ ಅನ್ಯಾಯ ಮಾಡ್ಕೊಂತ ಅಡ್ಡಾಡೋಣ ಅಷ್ಟು ಧೈರ್ಯವಾಗಿ ಅಡ್ಡಾಡ್ತಾನ ಅಂದ ಮ್ಯಾಗ ನಾನು ನ್ಯಾಯವಂತಾಗಿ ಜೀವನ ಮಾಡಾಕ್ತೇನೆ, ನ್ಯಾಯಯುತವಾಗಿ ಜೀವನ ಮಾಡಾಕ್ತೇನೆ. ನಾನು ಯಾಕೆ ಹೆದರ್ಲಿ? ಏನವ ಏನು ಕೆಟ್ಟ ಧೈರ್ಯನ ಏನ ನಿನಗೆ? ನೀ ಮಾತಾಡ್ತಿದಿ ನಮಗೆ ಹೆದರಿಕೆ. ಹೆದರಿದ್ರೆ ಇಂಥ ದುಷ್ಟ ನಡುವೆ ಬಾಳೆ ಮಾಡಾಕತ್ತೇನ್ರಿ ಕಕ್ಕಾರ? ಮನಿ ಮಕ್ಕಳು ಗಂಡ ಅನ್ನೋದು ಒಂದು ಚೂರು ಇಲ್ಲ. ಬರೇ ಇಂಥದ ಆರಾಧ್ಯ ನಿನಗೆ. ಏನ್ ಮಾಡ್ಲಿ ಹೇಳ್ರಿ ಹಂಗಾರ? ಏನ್ ಮಾಡ್ಲಿ ನೀವ ಹೇಳ್ರಿ. ಪಾಪ ಹೇಳ್ದಂಗ ಹೋಗ ನಡಿ ಊರಿಗೆ ಹೋಗಬಿಡೋಣ. ನನಗೂ ಆಗೋಲ್ತಿಲ್ಲ, ಕಷ್ಟ ಆಗತ್ತೈತಿ. ಎಲ್ಲಿ ಬಾಡಿಗೆ ಸಿಗೋದು ಅಷ್ಟಾಗೈತಿ. ಈ ಗಾಡಿ ಹೊಡೆದು ಬಾಡಿಗೆ ಹೊಡೆದು ಮನೆ ನಡೆಸೋದು ಭಾಳ ಕಷ್ಟ ಐತಿ. ಹೋಗ ನಡಿಯತ್ತ. ಯಾವ ರಾಡಿನೂ ಬೇಡ, ಏನು ಬೇಡ. ಅಲ್ಲಿ ನಮ್ಮೂರಿಗೆ ಹೋಗಿ ಅಲ್ಲಿ ಹೊಲ ಮನ್ಯಾಗ ಮಾಡ್ಕೊಂತೀನಂತ. ಇಲ್ಲಿ ಅವನ್ಸತಾನ. ಬೇಡ ನಡಿ, ಅಲ್ಲೇ ಹೊಲ ಮನೆ ಮಾಡ್ಕೊಂಡು ಅಲ್ಲೇ ಇದ್ರಾತ್. ಮತ್ ಹುಡ್ರ ಸಾಲಿ
ಅಲ್ಲೆಲ್ಲದವು ಸಾಲಿಲ್ಲ ಮೂಲಿಲ್ಲ. ಹುಡುಗರು ಸಲಿ ಕಲಿಯೋದು ಬೇಡ. ಹುಡುಗರು ಅಲ್ಲೇ ಹೊಲ ಮನೆ ಮಾಡ್ಕೊಂತ ಅಲ್ಲೇ ಇದ್ದು ಬಿಡ್ಲಿ. ಮುಂದೆ ನೋಡಿದ್ರಾತು ಇನ್ನೂ ಸಣ್ಣ ಹೋದವು. ಎಲ್ಲಿ ಸಣ್ಣಕ್ಕಿದಾಳ್ರಿ? 1ನೇ ಕ್ಲಾಸ್ ಸಾಲಿ ಕುಂಟಾಳ. ಏ ಎದೇ ಮಾಡ್ಬೇಕು ಸಾಲಿ ಕಲ್ತು ಏನು ಮಾಡೋದೈತಿ? ಬೇಕಾಗಿಲ್ಲ ನಮಗೆ ಸಾಲಿ ಮುಗಿಯಲ್ಲ. ನಡಿ ಹೋಗೋಣ ನಡಿ. ಹೌದು ಸರೋಜವ್ವ, ಸಿದ್ದನ್ ಕೊಟ್ಟು ಹೇಳೋದು ಸರಿನ ಐತಿ. ಅಲ್ಲ ಅದಕ್ಕೆ ಹುಡ್ರಿಗೆ ಸಾಲಿ ಕಲಿಸ್ತಾನೆ ಅಂತಂದು ಇಲ್ಲಿ ಕಷ್ಟದಾಗ ಕೈ ತೊಳೆಯೋದಕ್ಕಿಂತ ಸಾಲಿ ಕಲ್ತಾರ ಏನು ಮಾಡೋದೈತಿ? ಎಷ್ಟಾದ್ರೂ ಹೆಣ್ಣು ಹುಡ್ರು ಮದುವೆ ಕೊಟ್ಟು ಮನೆಗೆ ಹೋಗೋರು, ಮದುವೆ ಮಾಡಿ ನಾಳೆ ಗಂಡನ ಮನೆಗೆ ಕಳ್ಸೋದಾನ. ಏಟ್ ಓದಿಸಿ ಏಟ್ ಕಲಿಸಿ ಏನು ಮಾಡ್ತೀನಿ ನಡಿಯವ್ವ. ಮತ್ತು ಹೆಣ್ಮಕ್ಳು ಏಟ್ ಕಲ್ತ್ರು ಹೆಣ್ಮಕ್ಳಿಗೆ ಬಾಂಡೆ ತೊಳೆಯೋದೇನು ತಪ್ಪಂಗಲ್ಲ. ಅದು ಕರೆನನ್ರಿ ಸಣ್ಣವ್ರೆ. ಏಟ್ ಕಲ್ತ್ರು ಈ ಮನಿ ಮಂತ್ಯಾನ ಸಂಸಾರ ಬಾಂಡೆ ಕಸ ಕೋಲ್ಲು ಇದಂತೂ ತಪ್ಪದಲ್ಲ. ನನ್ನ ಬಾಳೆನೂ ಹಂಗೆ ಆತಲ್ರಿ. ನಾ ಕಲ್ತೀನಿ, ನಾ ನೌಕರಿ ಮಾಡ್ತೀನಿ. ನಾ ಹಳ್ಳಿ ಬಿಟ್ಟು ಬರೋಕ್ಕೆ ಕಾರಣನ ಅದು. ನಾ ಕಲ್ತೀನಿ, ನಾ ನೌಕರಿ ಮಾಡ್ತೀನಿ, ನಾ ದೊಡ್ಡ ನೌಕರಿ ಮಾಡ್ತೀನಿ, ಹಂಗೆ ಹಿಂಗಂತ ಎಷ್ಟೆಲ್ಲ ಕನಸು ಕಟ್ಕೊಂಡು ನಾ ಹಳ್ಳಿ ಬಿಟ್ಟು ಈ ಪ್ಯಾಟಿಗೆ ಬಂದು ಸೇರ್ಕೊಂಡೆ. ಆದರೂ ನನ್ನ ಬಾಳೆ ಏನಾಯ್ತು. ಮತ್ತು ನನಗೆ ಈ ಕಷ್ಟದಾಗ ಕೈ ತೊಳೆಯೋದು ತಪ್ಪಲಿಲ್ಲ. ಆದ್ರೆ ನನ್ನ ಮಕ್ಕಳ ಬಾಳೆ ಹಂಗಾಗಕ್ಕೆ ನಾ ಬಿಡಂಗಿಲ್ಲ. ಇಲ್ಲ, ನನ್ನ ಮಕ್ಕಳ ಬಾಳೆ ಹಾಳಾಗಕ್ಕೆ ನಾ ಬಿಡಂಗಿಲ್ಲ. ಅವ್ರು ಕಲಿತಾರ, ನೌಕರಿ ಮಾಡ್ತಾರ, ನನ್ನಂಗೆ ಜೀವನ ಹಾಳು ಮಾಡ್ಕೊಳಂಗಿಲ್ಲ. ಅದಕ್ಕೆ ನಾನು ಅವಕಾಶನ ಮಾಡಿಕೊಡಂಗಿಲ್ಲ. ಇಲ್ಲ, ನಾನು ಮಾತ್ರ ನನ್ನ ಮಕ್ಕಳ ಜೀವನ ಹಾಳಾಗಕ್ಕೆ ಬಿಡಂಗಿಲ್ಲ. ಹಾಗಾಗಿ ನಾ ಹಳ್ಳಿ ಮತ್ತು ಹೊಳ್ಳಿ ಬರಂಗಿಲ್ಲ. ನಾನು ಒಂದು ನೆಲೆ ನಿಲ್ತೀನಿ, ನಾನು ಏನೋ ಒಂದು ಸಾಧನೆ ಮಾಡ್ತೀನಿ ಅಂತಂದು ನಾ ಹಳ್ಳಿ ಬಿಟ್ಟು ಬಂದೆ. ಆದರೆ ನಾ ಮಾಡೋಕ್ಕಾಗಲಿಲ್ಲ. ನನ್ನ ಮಕ್ಕಳರ ಸಾಧನೆ ಮಾಡೇ ಮಾಡ್ತಾರೆ. ನನ್ನ ಮಕ್ಕಳು ದೊಡ್ಡ ಆಫೀಸರ್ಗಳು ಆಗೇ ಆಗ್ತಾರ. ಆಮೇಲೆ ನಾ ಊರಿಗೆ ಕಾಲಿಡ್ತೀನಿ. ಅಲ್ಲಿ ತನಕ ಕಾಲಿಡಲ್ಲ. ಏನ ನೀವೆಲ್ಲರೂ ಅದೀರಿ, ಅಲ್ಲಿ ನಮ್ಮ ಅತ್ತಿ ಮನೆ ಐತಿ, ಏನೋ ಹೋಗೋದು ಬರೋದು ಅದು ಬೇರೆ ಮಾತು. ಆದ್ರೆ ಅಲ್ಲೇ ಇರೋದಂತೂ ಕನಸಿನ ಮಾತು. ನಾ ಮಾತ್ರ ಅಲ್ಲಿಗೆ ಬರಲ್ಲ. ಇಲ್ಲೇ ಇದ್ದು ಬಾಳೆ ಮಾಡ್ಕೊಂತೀನಿ ನಾನು. ಯಾವನಿಗೆ ಹೆದರಿ ಊರು ಬಿಟ್ಟು ಹೋಗೋಂಥದ್ದು ನಾವು ಏನಾಗೈತಿ? ಯಾವ ಊರು ಬಿಟ್ಟು ಹೋಗೋದು ಇಲ್ಲ, ಏನಿಲ್ಲ. ಇದೇ ಊರಾಗಿದ್ದು ಇದೇ ಊರಾಗ ಬಾಳೆ ಮಾಡ್ಕೊಂಡು ತಿಂತಾನೆ. ನೋಡೋಣ ಯಾವನ ಏನು ಮಾಡ್ತಾನೆ. ಅತಿಯಮ್ಮ ನಾ ಒಂದು ಮಾತು ಹೇಳಿ. ಊರು ಬಿಟ್ಟು ಹೋಗೋದೊಂದು ಬಿಟ್ಟು ಬೇರೆ ಏನಾರ ಹೇಳ ಮಹೇಶಪ್ಪ, ಕೇಳ್ತಾನೆ. ಇಲ್ಲ ಅತಿಯಮ್ಮ, ಅಂಥದ್ದೇನಲ್ಲ. ಆದ್ರೆ ಅವ ಹಗಲೆಲ್ಲ ಹೇಳಾಕ್ತಿದ್ದ, ನಮ್ಮ ಅಕ್ಕನ ಮನ್ಯಾಗ ಬಾಡಿಗೆ ಇದ್ರಿ ನೀವು ಅಂತಂದು. ನೀನು ಇಲ್ಲೇ ಇದ್ದ ಸುಮ್ಮನೆ ತೊಂದ್ರಿನ ಅಂತ ಅನಿಸ್ತತಿ. ಯಾಕಂದ್ರೆ ಎಷ್ಟಾಗಲಿ ಅವ್ರ ಮನೆ ಹೌದಿಲ್ಲ. ನೀನು ಈ ಊರು ಬಿಡೋದು ನಾ ಹೇಳಾಕತ್ತಿಲ್ವಾ. ಆದ್ರೆ ಬೇರೆ ಆದ್ರೆ ಓಣ್ಯಾಗ ಬೇರೆ ಮನೆ ನೋಡೋದು ಭಾಳ ಚಲೋ ಅಂತ ಅನಿಸ್ತೈತಿ ಅಮ್ಮ ನನಗೆ. ಅಲ್ಲ ನೀನು ಬೇಸರ ಆಗ್ಬೇಡ, ಸಿಟ್ಟಾಗ್ಬೇಡ. ಆದ್ರೆ ಬೇಡ, ಅವ್ರ ಮನ್ಯಾಗ ಇದ್ದು ಅವ್ರ ವಿರುದ್ಧ ನಿಲ್ಲೋದು ಚಲೋ ಅಲ್ಲ ಅಂತ ಅನ್ಸಾಕತ್ತೈತಿ ನನಗೆ. ಸಣ್ಣ ಮಕ್ಕಳದವು ಯಾಕೆ ಬೇಕು? ಸುಮ್ಮನೆ ಬೇರೆ ಎಲ್ಲರ ಮನೆ ನೋಡ್ಕೊಂಡು ಮನೆ ಬದಲು ಮಾಡಿಬಿಡ್ರಿ ನೀವು. ಬಾಡಿಗೆ ಕೊಡ್ತೇನೆ ಅಪ್ಪ ನಾನು, ಪುಷಟ್ಟೆ ಏನಿಲ್ಲ ಅವ್ರ ಮನ್ಯಾಗ. ಆದರೂ ಯಾಕೆ ಬೇಕತ್ತಿಯಮ್ಮ ಸುಮ್ಮನೆ ಕಿರಿಕಿರಿ? ನೀ ಹೇಳೋದು ಒಂದು ರೀತಿ ಸರಿನೇ ಐತಿ. ಅವ್ರು ಹಂಗನೇ ಇರೋದ ಬೇಕಾಗಿಲ್ಲ. ಆಗಲಿ, ಸುಮ್ಮನೆ ಬೇರೆ ಮನೆ ನೋಡ್ತೇನೆ. ದಿನ ಬೆಳಕರೈತ್ಲೆ ಅವ್ರ ಮಗಗಳನ್ನ ನೋಡ್ಬೇಕು. ಯಾಕೆ ಬೇಕಾಗೈತಿ? ಬೇಡ ತಗ. ದಿನ ಕಿರಿಕಿರಿ ಅನ್ಭವಿಸೋದ್ಕಿಂತ ಬೇರೆ ಕಡೆ ಮನೆ ಮಾಡೋದು ಚಲೋ. ನೀ ಹೇಳಿದ್ದು ಸರಿನಾ? ಆತು, ಹಂಗೆ ಮಾಡೋಣಂತ. ಅಷ್ಟೇ ಮಾಡ್ತೇನೆ ಮಹೇಶಪ್ಪ. ಸುಮ್ಮನೆ ಎಲ್ಲಾರ ಮನೆ ಬದಲು ಮಾಡ್ತೇನೆ. ಆದ್ರೆ ಅವನಿಗೆ ಹೆದರಿ ಅಂತ ಹೋಗಂಗಲ್ಲ. ಹಂಗಾರೆ ಒಂದು ಕೆಲಸ ಮಾಡೋಣಕ್ಕಿಮ್ಮ, ನಾನು ಅವ್ವ ಅಪ್ಪನ ನಿಲಾನ ಹೋಗಿ ಊರಿಗೆ ಬಿಟ್ಟು ಬರ್ತಾನೆ. ಯಾವ್ದ್ರ ಮನೆ ನೋಡೋಣ ಚಲೋದು ನೋಡಿ ನಿಮ್ಮನ್ನೆಲ್ಲ ಆ ಮನೆಗೆ ಶಿಫ್ಟ್ ಮಾಡಿಸಿ ಆಮೇಲೆ ನಾನು ಊರಿಗೆ ಹೋಗ್ತೀನಿ. ಬೇಡಪ್ಪ ಬೇಡ, ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾನು ನೋಡ್ಕೊಂತಾನೆ, ನಾ ಮಾಡಿಕೊಂತಾನೆ. ನನಗೇನು ಹೊಸದಲ್ಲಪ್ಪ ಇದು. ಅಯ್ಯೋ, ಎಂಥ ಬಸ್ಸರಿದ್ದಾಗ ನಾ ಇಂಥ ದೊಡ್ಡ ಹೊಟ್ಟೆ ಇಟ್ಕೊಂಡು ನಾನು ಮನೆ ಸಾಮಾನು ಬದಲು ಮಾಡಿ ಓಟು ಸಾಮಾನು ಹೇರಿಸಿ ತಗ ನನ್ನ ಕ್ರಮ. ಏನು ಕೇಳ್ತೀವಿ? ಮಾಡ್ಕೊಂಡಾನೆಪ್ಪ ಮಾಡ್ಕೊಂತಾನೆ. ನನಗೇನು ದೊಡ್ಡದಲ್ಲ. ನೀ ತಲೆ ಕೆಟ್ಟು ನೀನು ಯಾಕೆ ಮತ್ತೆ ತೊಂದರೆ ತಗೊಂತಿ? ಇರಲಿ, ನೀವು ಹೋಗ್ರಿ ಊರಿಗೆ. ಅಯ್ಯ ಹಂಗಲ್ಲ ಅಕ್ಕೆಮ್ಮ, ನಮ್ಮ ಸಲುವಾಗಿ ಇಷ್ಟೆಲ್ಲ ನೀವು ಕಷ್ಟ ಬೀಳಾಕತ್ತೀರಿ. ಅಷ್ಟು ಆಸರ ಆಗಲಿಲ್ಲ ಅಂದ್ರೆ ಹೆಂಗೆ? ನೀವು ಸುಮ್ಮನೆ ನಾ ಎಲ್ಲ ಮಾಡ್ತೇನೆ. ಸರಿ, ಆ ಸರೋಜಕ್ಕರ ಹೇಳಾಕತ್ತಿರೋದು ಕರೆನ ಐತಿ. ಮತ್ತೆ ಯಾಕೆ ನೀವು ಇಲ್ಲಿ ಬರ್ತೀರಿ? ಬ್ಯಾಡ ನಡ್ರಿ, ನಾವು ಹೋಗಿಬಿಡೋನು. ನಾವು ಇಲ್ಲಿದ್ದಟ್ಟು ಅವನು ಕಿರಿಕಿರಿ ಜಾಸ್ತಿನ ಆಕತಿ. ಏನಿಲ್ಲ ಹಂಗೆ ಮಾತಾಡ್ತಿ. ಅಲ್ಲ ನಮ್ಮ ಸಲುವಾಗಿ ಎಷ್ಟೆಲ್ಲ ಬಡ್ದಾಡಕತ್ತಾರ ಅವರು. ಅವ್ರ ಜೀವ ಒತ್ತಿ ಇಟ್ಟು ನಮ್ಮ ಸಲುವಾಗಿ ಬಡ್ದಾಡಕತ್ತಾರ. ನೀನು ಹಿಂಗೆ ಮಾತಾಡ್ತೀಯಲ್ಲ? ಅಲ್ಲ ನಮ್ಮಿಂದ ಅಲ್ಲ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಆಗಿರೋದು, ಇಷ್ಟೆಲ್ಲ ಸಂಕಷ್ಟ ಬಂದಿರೋದು. ಮತ್ತು ನಾವು ಹಿಂಗೆ ಸರಿದ್ಬಿಟ್ರೆ ಅವ್ರ ಜೋಡಿ ಯಾರು ನಿಲ್ತಾರೆ? ಒಂದು ಕೆಲಸ ಮಾಡ್ರಿ, ನಿಮ್ಮನ್ನೆಲ್ಲ ಊರಿಗೆ ಬಿಟ್ಟು ಬರ್ತಾನೆ. ತಯಾರಾಗಿ ಬಿಡ. ಇಲ್ಲೆಲ್ಲ ಸರಿ ಆದ್ಮ್ಯಾಗ ನಾವು ಊರಿಗೆ ಬರ್ತಾನೆ. ಅಲ್ಲಿ ತನಕ ಊರಿಗೆ ಬರೋದಿಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತಾನೆ. ದಯವಿಟ್ಟು ಕ್ಷಮಿಸ್ರಿಪ್ಪ. ನಮ್ಮ ಹಾವೇರಿ ಕಾರ್ಟೂನ್ ಚಾನಲ್ ಪ್ರಾಬ್ಲಮ್ ಆಗೈತಿ ಅಂತ ಹೇಳಿದ್ದೆ ನಾನು ನಿಮಗೆ.
ಅದೇನು ನನ್ನ ಹಣೆ ಬರೋಣ ಸರಿ ಇಲ್ಲ, ಏನು ಒಂದು ಗೊತ್ತಾಗೋದು ನನಗೆ. ಈ ಒಂದು ಸರಿ ಆದ್ರೆ ಒಂದು ಹಾಳಾಕತಿ ಅನ್ನಂಗೆ ಏನೇನೋ ಕಿರಿಕಿರಿ. ಹೋಗ್ಲಿ, ಅದನ್ನೆಲ್ಲ ನಾ ಹೇಳ್ಕೊಂತ ಕುಂತ್ರೆ ಇನ್ನು ವಿಡಿಯೋ ಭಾಳ ಲೆಂತಿ ಆಕೈತಿ. ಏನಿಲ್ರಿ, ಚಾನಲ್ ಸಸ್ಪೆಂಡ್ ಆಗಿತ್ತಲ್ಲ, ಅದನ್ನು ನಾವು ಮತ್ತೆ ಬೇರೆಯವ್ರಿಗೆ ಇದೆಲ್ಲ ಇದು ಮಾಡಿ ಅದು ಏನು ಪ್ರಾಬ್ಲಮ್ ಆಗೈತಿ ಏನಂತೆಲ್ಲ ತಿಳ್ಕೊಂಡ್ವಿ. ವಿಡಿಯೋದೊಳಗೆ ಸ್ವಲ್ಪ ಬೈದಿದ್ದು ಅದು ಹೊಡೆದಾಟ ಅವೆಲ್ಲ ಇದ್ವಲ್ಲ, ಹಾಗಾಗಿ ಅವರು ಮಿಸ್ಲೀಡಿಂಗ್ ಫ್ಯಾಮಿಲಿ ಕಂಟೆಂಟ್ ಅಂತ ಹಾಕಿದ್ರು. ಅದಕ್ಕೆ ಇದ್ದಿದ್ದು ವಿಡಿಯೋ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿಂದ ಚಾನಲ್ ಮತ್ತೆ ಬೇರೆ ಚಾನಲ್ ಮಾಡ್ಬೇಕಂತ ಅನ್ಕೊಂಡ್ರಿ ನಾನು. ಆದ್ರೆ ಯಾಕೆ ಮತ್ತೆ ಸುಮ್ಮನೆ ಬೇರೆ ಚಾನಲ್ ಮಾಡೋದು ಅಂತಂದು ಎಲ್ಲ ವಿಡಿಯೋ ಡಿಲೀಟ್ ಮಾಡಿದ್ರೆ ದುಡ್ಡೇನು ಬರಲ್ಲ ಗೊತ್ತೈತಿ. ದುಡ್ಡು ಬರಲ್ಲ ಅಂತಂದು ಹೇಳಿದ್ರು. ಆದ್ರೂ ಪರವಾಗಿಲ್ಲ, ಏನು ಮಾಡೋದು, ಸ್ಟೋರಿ ಅಂತ ಹಾಕ್ಬೇಕಲ್ಲ, ಸ್ಟೋರಿ ಹಾಕ್ಬೇಕಂತ ಹಾಕಕತ್ತೇನೆ ಅಷ್ಟೇ. ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡ್ರಿ ಮತ್ತು ಹೊಸದಾಗಿಂದ ವಿಡಿಯೋಸ್ ಹಾಕ್ರಿ ಅಂತಂದು ಹಾಗಾಗಿ ಎಲ್ಲ ವಿಡಿಯೋಸ್ ಡಿಲೀಟ್ ಮಾಡೀನಿ. ಹಿಂದಿನ ಯಾವ ವಿಡಿಯೋಸು ಸಿಗಲ್ಲ ನಿಮಗೆ, ವಿಡಿಯೋಸ ಡಿಲೀಟ್ ಮಾಡಿಬಿಟ್ಟೇನಿ. ಇದ್ದಿದ್ರೆ ಏನು ಇರ್ತಿತ್ತೇನ, ಬಟ್ ಬೇಡ ಅಂತ ನಾನು ಡಿಲೀಟ್ ಮಾಡಿಬಿಟ್ಟೆ. ಯಾಕೆ ಪ್ರಾಬ್ಲಮ್ ಅಂತಂದು ಈಗ ಹೊಸದಾಗಿಂದ ಮತ್ತೆ ಕಂಟಿನ್ಯೂ ಆಕತಿ. ಆದರೆ ಮೊದಲಿಂದ ಯಾರು ನೋಡಬೇಕು ಅಂತಂದ್ರೆ ಸಿಗಲ್ಲ. ಇಲ್ಲಿಂದನ ಹೊಸದಾಗೆಲ್ಲ ಯಾರ್ಯಾರು ಜಾಯ್ನ್ ಆಗಿರಿ ಎಲ್ಲರೂ ದಯವಿಟ್ಟು ಕ್ಷಮಿಸ್ರಿ. ಮತ್ತು ಮೊದಲಿಂದ ಹೆಂಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಿದ್ರೆ ಹಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಒಂದೊಂದ್ಸರಿ ಅಲೋ ಮಾಡ್ತಾರೆ, ಒಂದೊಂದ್ಸರಿ ಅಲೋ ಮಾಡೋಲ್ರು. ಚಾನಲ್ ಭಾಳ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಹಾಗಾಗಿ ನಾನು ಕಂಟಿನ್ಯೂ ಆಗಿ ವಿಡಿಯೋ ಹಾಕಲ್ಲ ಅನ್ನೋದೊಂದು ದೊಡ್ಡ ನಿಮ್ಗೆ ಬೇಜಾರೈತಿ. ನನಗೂ ಭಾಳ ಬೇಜಾರೈತ್ರಿ. ಅದ್ರ ನನ್ನ ಪರಿಸ್ಥಿತಿ ಹಂಗದವು. ಇರಲಿ, ನಾನು ಹಾಕಕ್ಕಂತೂ ಭಾಳ ಪ್ರಯತ್ನ ಪಡ್ತೀನಿ. ಯಾರೂ ಬೇಜಾರಾಗಬೇಡ್ರಿ. ದಯವಿಟ್ಟು ಕತಿ ಫಾಲೋ ಮಾಡಿರಿ, ನಮ್ಮ ಚಾನಲ್ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನೋಡಿರಿ. ಆ್ಯಡ್ ಬರತ್ಲೇನ ಸ್ಕಿಪ್ ಮಾಡಿ ನೋಡಬೇಡ್ರಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿರಿ. ಇನ್ನೂ ಭಾಳ ಹೇಳೋದವು, ಆದರೆ ಹೇಳ್ಕೊಂತ ಕೂತ್ಕೊಂಡ್ರೆ ನೀವು ಕತಿ ನೋಡಕ್ಕೆ ಬಂದಿರ್ತೀರಿ, ನನ್ನ ಮಾತು ಕೇಳೋಕ್ಕಲ್ಲ. ಅದ್ರ ಸಲುವಾಗಿ ಬೇಡ, ಕತಿ ನೋಡ್ರಿ. ಸಂಕ್ಷಿಪ್ತವಾಗಿ ಹೇಳೇನಿ, ಅರ್ಥ ಆಗೈತಿ ಅಂತ ಅನ್ಕೊತೇನೆ. ಮತ್ತು ಆ ಕಾಮನ್ ಬಿಲ್ಲು ಕಾರ್ಟೂನ್ ಚಾನಲ್ ನೋಡ್ರಿ, ಅದ್ರೊಳಗೆ ಹಾಕ್ತೇನೆ ಅಂದ್ರಿ, ಮತ್ತು ಇದ್ರೊಳಗೆ ಹಾಕಾಕತ್ತೀರಿ ಅದು ಇದು ಅಂತಂದು ಏನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಈ ಚಾನಲ್ ಹೋಗೇ ಬಿಡ್ತೇನೆ ಅಂದ್ಕೊಂಡು ಅದಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇದಕ್ಕೆ ಸೊಲ್ಯೂಷನ್ ಸಿಕ್ತು ರೀ. ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ರೆ ಮತ್ತು ಇದ್ರಾಗ ಹಾಕ್ಬೋದು ಅಂತ ಸೊಲ್ಯೂಷನ್ ಸಿಕ್ತು ನನಗೆ. ಹಾಗಾಗಿ ಅದಕ್ಕೆ ಸ್ಟಾಪ್ ಮಾಡ್ಕೊಂಡು ಇದಕ್ಕೆ ಕಂಟಿನ್ಯೂ ಮಾಡಾಕತ್ತೀನಿ. ದಯವಿಟ್ಟು ಯಾರೂ ಬೇಜಾರಾಗಬೇಡ್ರಿಪ್ಪ. ಇವೆಲ್ಲ ಕನ್ಫ್ಯೂಷನ್ಸಿಂದ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಇಲ್ಲಿ ತನಕ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಂಗೆ ಸಾರಿನೂ ಹೇಳ್ತೀನಿ ಇರ್ರೆಗ್ಯುಲರ್ ವಿಡಿಯೋಕ್ಕೆ. ಸಾರಿ. ಬರಣ್ರಿ, ನಮಸ್ಕಾರ ರೀ.